ದೆಹಲಿಯಲ್ಲಿ ನಿನ್ನೆ ನಡೆದ 4ನೇ ರಾಷ್ಟೀಯ ಕೃಷಿ ಆರಿ ಶೃಂಗಸಭೆಯಲ್ಲಿ ಕೇಂದ್ರದ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಚಿವರು ರೈತರು, ಕೃಷಿ ಉದ್ಯಮಿಗಳು ಮತ್ತು ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. ಬಳಿಕ ಸಚಿವರು ಸೌರ ನೀರಾವರಿಯು ದೇಶದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಸುಸ್ಥಿರ ಕೃಷಿಯನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ಒತ್ತಿ ಹೇಳಿದರು. ಸೌರ ನೀರಾವರಿಯು ಹಗಲಿನ ವೇಳೆ ರೈತರಿಗೆ ವಿಶ್ವಾಸಾರ್ಹ ನೀರಾವರಿಯನ್ನು ಖಚಿತಪಡಿಸುತ್ತದೆ ಎಂದು ಹೇಳಿದ ಸಚಿವ ಪ್ರಹ್ಲಾದ್ ಜೋಶಿ, ಕಳೆದ ದಶಕದಲ್ಲಿ ಪಳೆಯುಳಿಕೇತರ ಮೂಲಗಳಿಂದ ಭಾರತದ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯವು 81 ಗಿಗಾವ್ಯಾಟ್ಗಳಿಂದ ಸುಮಾರು 275 ಗಿಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ನಿರಂತರ ಆರ್ಥಿಕ ವಿಸ್ತರಣೆಯೊಂದಿಗೆ ದೇಶದ ಇಂಧನ ಬೇಡಿಕೆ ಮತ್ತಷ್ಟು ಹೆಚ್ಚಾಗುತ್ತಿದೆ. ಇಂಧನ ಪರಿಸರ ಮತ್ತು ಜಲಮಂಡಳಿಯ ವರದಿಯ ಪ್ರಕಾರ ಭಾರತ 2040ರ ವೇಳೆಗೆ ಇತರೆ ಅಭಿವೃದ್ಧಿ ಹೊಂದಿದ ದೇಶಗಳ ಇಂಧನ ಬೇಡಿಕೆಯ ಗುರಿಯನ್ನು ದಾಟಬಹುದು ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು.